ದುರ್ಗ ಬರಬೇಕು ದೇವಸ್ಥಾನಕ್ಕೆ ಸೇರಿದವು. ರಿವರ್ ಸೈಡು ಇದು ಎರಡನೇ ಗಾಡಿ. ಆ ಕ್ರಾಸಲ್ಲಿ ಒಂದು ರಿವರ್ ಸೈಡ್ ಗಾಡಿ ಹೋಯ್ತು, ಯೆಲ್ಲೋ ಕಲರ್ದು. ಇದು ಗ್ರೇ ಕಲರ್ ಎರಡನೇದು. ಇದು ಈ ಕ್ಯೂಬ್. ಇದು ಖಂಡಿತ ಸಾಯಂಕಾಲ ಇಟ್ಟಿರೋದು ಅಂದ್ಕೊಳ್ತೀನಿ. ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಷ್ಟೇ. ಸಾಯಂಕಾಲ ಊಟ ಮಾಡಿರಲಿಲ್ಲ, ಇದೆರಡಲ್ಲಿ ಹೋಗಿದ್ದೀನಿ, ನೋಡಿರಲಿಲ್ಲ. ಸಾಯಂಕಾಲ ಊಟ ಮಾಡಿರಲಿಲ್ವಲ್ಲ, ಸೊ ಅದಕ್ಕೋಸ್ಕರ ರೋಡ್ ಸೈಡಲ್ಲಿ ಇಟ್ಟಿರೋದು ಆ ಥರ. ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಯಾಕೆ ಗೊತ್ತಿಲ್ಲ, ಅವತ್ತು ಪೊಲೀಸ್ಗಳು ಜಾಸ್ತಿ ಕಾಣಿಸ್ಕೊಳ್ತಿದ್ದಾರೆ. ಅಲ್ಲಿ ಹೋಗ್ತಿರೋ ಹೋಲ್ಡ್ ಆಗ್ತೀವ, ಅದು ಪೊಲೀಸ್. ಅಮ್ಮ ಸರ್ಕಲ್ ಇದರಲ್ಲಿ ಕಾಣ್ತಾರಲ್ಲ, ಅದರಲ್ಲಿ ಪಾರ್ಕಲ್ಲಿ ಕಾಣ್ತಾರಲ್ಲ, ಓಪನಿಂಗ್ ಸೀನ್ ಇವತ್ತು ಆಯ ಮುಂದೆ. ಆ್ಯಕ್ಚುಲಿ ಅದನ್ನೇ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೆ. ಇಲ್ಲಿ ರೋಡಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ರೋಡಲ್ಲಿ ಇವತ್ತು ಜಾಸ್ತಿ ಜನ ಪೊಲೀಸ್ ಕಾಣಿಸ್ಕೊಳ್ತಿದ್ದಾರೆ, ಯಾಕೆ ಗೊತ್ತಿಲ್ಲ. ನೋಡೋದ, ಇದು ಶೋಲ್ಡರ್ ಶ್ರುತಾ ಬಳ್ಳಾಳ್ ಐಡೆಂಟಿಟಿ ರಿಲೇಟೆಡ್. ಏನೋ ಶ್ರುತಾ ಬಳ್ಳಾಳ್ ಮುಂದೆ ಇಟ್ಕೊಂಡು ಏನೋ ಕಟ್ ಹಾಕ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಅದರಿಂದ ಹೋಗ್ತಾರೆ, ನಾನು ನೋಡಿಬಿಡ್ತೀನಿ. ಶ್ರುತಾ ಬಳ್ಳಾಳ್ ಐಡೆಂಟಿಟಿ ಒಳಗಡೆ ಒಬ್ಬ ಪಟ್ಟೆ ಇದೆ ಅಂತಾರೆ. ಪಾರ್ಕ್ ಒಳಗಡೆ ಇಷ್ಟು ಒಳಗಡೆ ಪಾರ್ಕ್ ಗೇಟ್ ಬೇರೆ ಹಾಕವ್ರೆ. ಗೇಟ್ ಹಾಕೈತೆ, ಹೆಂಗೆ ಹೋಗಿದ್ರು ಒಳಗೆ? ಗೇಟ್ ಹಾಕೈತಲ್ಲ, ಒಳಗೆ ಹೆಂಗೋದೆ? ಗೇಟ್ ಹಾಕೈತಲ್ಲ, ಒಳಗೆ ಹೆಂಗೋದೆ ಅಂದೆ. ಏನಿಲ್ಲ ಇದೆ. ಸೇಮ್ ಅದೇನು ಹೇಳಿಲ್ವಾ, ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು, ಎದುರಿಸ್ತಾ ಇರೋದು. ಇಲ್ಲಿ ಪೊಲೀಸಲ್ಲಿ ಬಂದಿದೆ. KA55 V2196 ಗಾಡಿ ಇದು. ಶ್ರುತಾ ಬಳ್ಳಾಳ್ ಮುಂದೆ ಇಟ್ಕೊಂಡು ಏನೋ ಕಟ್ಟೆ ಹಾಕ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅದೇನು ತಗೋಗ್ತಾರೆ ನೋಡೋಣ. 100 ಅದರಲ್ಲಿ ಅರ್ಧ ಇದೆಯಾ ಅಂತ ಏನೋ ಇರಬೇಕು. ಏನು ಇದು ಅಷ್ಟೇ, ಬಟ್ಟೆಗಳು ಬಿಸಾಡಿದಾರಲ್ಲ ಇಲ್ಲಿ. ಶ್ರುತಾ ಬಳ್ಳಾಳ್ ಐಡೆಂಟಿಟಿ ಇದು. ಬಟ್ಟೆ ಅಂಗಡಿ ಇಟ್ಟಿದಾರಲ್ಲ ಅವರು, ಅದಕ್ಕೆ. ಚಪಾತಿಯಲ್ಲಿ ಬಿಸಾಕಿದ್ರಲ್ಲ, ಅದೇ ಶ್ರುತಾ ಬಳ್ಳಾಳ್. ಚಪಾತಿ ಚಾಮುಂಡೇಶ್ವರಿ ಗೊತ್ತಾ, ಅವರು ಚಪಾತಿ ತಿಂತಾರೆ, ಅವ್ರ ಕಮ್ಯುನಿಟಿಯವ್ರು ಜಾಸ್ತಿ. ಅದಕ್ಕೋಸ್ಕರ ಚಪಾತಿದು, ಈ ಬಟ್ಟೆದು ಎಲ್ಲ ಶ್ರುತಾ ಬಳ್ಳಾಳ್ಗೆ. ಕೇಡ್ಗಾಲ ಬಂದಿದೆ ಅವಳಿಗೆ, ಅದಕ್ಕೆ.
A4049 ಆಟೋ ಹೋಗ್ತಿದೆಯಲ್ಲ ಅದು ಸರ್ಜಾ ಫ್ಯಾಮಿಲಿದಿದೆ. ಆ್ಯಕ್ಚುಲಿ ಬಂದು ಸೀದಾ ನುಕ್ಕೊಂಡು ಹೋಗ್ತಾ ಇದ್ದ ಒಂದೇ ಸಮ. ನಾನು ಇವಾಗ ಬಂದೆ, ಆಗಲೇ ಭೂಪತಿ ಗಿಡ್ಡ ಬಂದೊಬ್ಬ ಬ್ಯಾಗ್ ತಗೊಳಾಕ್ಬಿಟ್ಟು ನಿಂತ್ಕೊಬಿಟ್ಟ. ಅದು ರಾಮೇನಹಳ್ಳಿ ಯಾವುದೋ ಗಾಡಿ K09F5045 ಗಾಡಿ ಅದು. ಈ ಭೂಪತಿ ಗಿಡ್ಡನ್ನು ತೋರಿಸ್ತೀನಿ. ಅಲ್ಲೊಬ್ಬ ಆಪೋಸಿಟ್ ಸೈಡಲ್ಲಿ ಕೊಳಕ್ಕೆ ಸಿದ್ಧ ಕೂತವನಲ್ಲಿ. ಯಾರೋ ಪೆಂಡಾಲೆ ಹಾಕ್ತಾವ್ರೆ ಗುರು ಇಲ್ಲಿ. ಫುಡ್ ಡಿಸ್ಟ್ರಿಬ್ಯೂಷನ್ಗೆ ಪೆಂಡಾಲೆ ಹಾಕ್ತಾವ್ರೆ ಇಲ್ಲಿ. ಭರ್ಜರಿ ಊಟ, ಆಡಿದರೆ ಊಟ ಅಲ್ಲ, ಪೆಂಡಾಲ ಹಾಕ್ತಾರೆ. ರೋಡ್ ಸೈಡಲ್ಲಿ ಚಪಾತಿ ಆಳೆ ಬೋಳೆಲ್ಲ ಇಟ್ಟಿರಲ್ಲ, ಅದಕ್ಕೆ ಇರಲ್ಲ ಕಡೆದು. ನೋಡೋದ ಎಲ್ಲಿವರೆಗೂ ಆಗುತ್ತಾ. K009 ಅದು ಈಗ ನಡೆದಿದ್ದೇನು ಗೊತ್ತಾ, ಇವತ್ತು ಓಪನಿಂಗ್ ಸೀನು ಪೊಲೀಸ್ ಕಳಿಸ್ಕೊಟ್ರು. ರೋಡುದ್ದಕ್ಕೂ ಪೊಲೀಸೇ ಕಳಿಸ್ಕೊಳ್ತಿದ್ರು. ಯಾರೋ ಒಬ್ಬ ಅಂಡರ್ವೇರ್ ಇಲ್ದಿರೋ ವ್ಯಕ್ತಿ ಬಾರ್ಕೊಳಗೆ ನಿಂತ್ಕೊಂಡಿದ್ದ. ಸೊ ನೆಕ್ಸ್ಟು ಇದು ಸಿಗ್ದ, ಇಲ್ಲಿ ಚಿಕ್ಕಗಡಿಯಾರದ ಹತ್ರ ಆಟೋ ಪಾಸ್ ಆಯಿತು. ಅದು ಸರ್ಜಾ ಫ್ಯಾಮಿಲಿದು, ಇದು ಸರ್ಜಾ ಫ್ಯಾಮಿಲಿ ಪೋಸ್ಟರ್ಸ್ ಇತ್ತು ಅದರಲ್ಲಿ ಪೂರ. ಅದಾದಮೇಲೆ ಇಲ್ಲಿ ಕಾಣಿಸ್ಕೊಳ್ತಾ ಇರೋದು ಇವರು ಊಟ ಆಗ್ತಾ ಇರೋದು. ಬಹುಶಃ ಏನದು ಅಂದರೆ ಬಸ್ಸಲ್ಲಿ ಬನ್ನೂರಿಗೆ ಹೋಗ್ಬಿಡು, ಅಲ್ಲಿ ಸರ್ಜಾ ಫ್ಯಾಮಿಲಿಯವರು ಸಿಗ್ತಾರೆ. ಬನ್ನೂರಿಗೆ ಹೋದ್ಮೇಲೆ ವಿಷಯ ಡಿವಿಸ್ ಬ್ರೇಕ್ ಆಗುತ್ತೆ, ಅವಾಗ ಸರ್ಜಾ ಫ್ಯಾಮಿಲಿಯವ್ರು ಸಿಗ್ತಾರೆ, ಹೆಲ್ಪ್ ಮಾಡ್ತಾರೆ ಅಂತಲೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. S&S ಸನ್ಸ್ ಸರ್ಜಾ ಫ್ಯಾಮಿಲಿಗೆ ಬರೋದು. AR ಗಾಡಿ KA05AR ಅರ್ಜುನ್ ಸರ್ಜಾ, ದುರ್ಗಾ ಪರಮೇಶ್ವರ ದೇವಸ್ಥಾನ. ಅಯ್ಯೋ ಇಲ್ಲಿ ನೋಡ್ಬೋದು ವ್ಯಕ್ತಿಗಾಲ ತೋರಿಸ್ಕೊಳ್ತಾರೆ ಬಂದೀಗ. ಆಗಲ್ಲ ಗುರು, ಇವ್ರುಗಳು ಕಾಟ ಕಡೆಯಲಿಕ್ಕೆ ಬಾಳೆಕೇಳಿ ಕೆಲಸ ಇರಲ್ಲ, ಬಟ್ಟೆ ಸುಮ್ಮನೆ ತಿನ್ಬಿಟ್ಟು ಊರು ಸುತ್ತಾ ಇರ್ತವೆ, ವಾಸನೆ ಹೊಡಿತಾ ಇರ್ತವೆ ಸುಮ್ಮನೆ. ಸಿಟಿಲಿ ಎಷ್ಟು ಜನ ಅವ್ರೆ ಅಂದರೆ ಅಯ್ಯೋ ಶಿವದೇ, ಪುಕ್ಸಟ್ಟೆ ಊಟ ಹಾಕಿ ಊಟ ತುಂಬ ಇವ್ರುಗಳ ತುಂಬ ಹೋಗಾರ. ನಂಜನಗೂಡಲ್ಲಿ ಇದಿತ್ತು ಯಾವುದು ಊಟ ಇತ್ತಲ್ಲ, ಊಟಕ್ಕೆ ಹೋಗಿದಾಗಲೂ ಅಷ್ಟೇ ಯಾವುದೋ ಪ್ರಸಾದ ವಿತರಣೆ ನಡೀತೈತೆ. ನಾವು ಒಳಗಡೆ ಹೋಗ್ಬೇಕಾದ್ರೆ ಅವಿಷ್ದು ಹುಡುಗ ಸಿಗ್ದ, ಯಾರು ಕುಬಲಕ್ಕದ ಅವಿಷ್ ಇದ್ರಲ್ಲ, ಒಂದು ಬಾಲಗೋಚೆ ಸಿಗ್ದ. ಸೊ ನಾನು ನನ್ನ ಪಡೆದ ಹೋದೆ, ನನಗೆ ಗೊತ್ತಿತ್ತು ಒಳಗೆ ಏನೋ ಸೀನ್ ನಡೆಯುತ್ತೆ ಅಂತ ಹೋದೆ. ನನ್ನ ಪಡೆದು ನಾನು ಹೋಗಿ ಕುತ್ಕೊಂಡ ತಕ್ಷಣ ಪಕ್ಕದಲ್ಲೇ ಬಂದು ಸೆಟ್ಲ್ ಆಗ್ಬಿಟ್ರಿ ಇಬ್ಬರು. ಮುಂದ್ಗಡೆ ಒಬ್ಬಳು ಮುದುಕಿ ಬಂದು ಕೂತ್ಕೊಳ್ಳು. ಆ ಮುದುಕಿ ಅದಾದ್ಮೇಲೆ ಪೂರ ಆ ಜಾಗಕ್ಕೂ ಇಬ್ಬರು ಹೋಮ್ಲೆಸ್ಗಳು ಬಂದು ಕೂತ್ಕೊಂಡ್ರು. ಹೋಮ್ಲೆಸ್ ಇರೋದಕ್ಕಿಂತ ಕೊಳಕು ಕುಮಾರರು ಅಂತ ಕರಿಬೋದು ಅವ್ರನ್ನ. ಸರ್ಜಾ ಫ್ಯಾಮಿಲಿ, ಎರಡು ಸರ್ಜಾ ಫ್ಯಾಮಿಲಿ ಇದೆ. ಸೊ ಸಾಕಾಗೋಯ್ತು ಬಟ್ ಇವ್ರುಗಳ ಆಟ ನೋಡಿ. ನಮಗಂತೂ ಬಂದೂರು ಬಿಟ್ಟು ಈಚೆ ಬಂದಾಗಿಂದ ಇವ್ರ ಆಟ ತಡೆಯೋಕ್ಕಾಗ್ತಾಯಿಲ್ಲ. ಕೆಲ್ಸ ಕರೀತಾ ಇರೋದು. ಈಗ ಪುಕ್ಸಟ್ಟೆ ಊಟ ಕೊಡಿ ಯಾವನು ಹೋಗ್ತಾರೆ ಕೆಲ್ಸಕ್ಕೆ, ತಿನ್ಕೊಳ್ಳಿ ಅಂತಿರ್ತಾರೆ. ಪೆಂಡಲ್ ಕತೆ ಸದ್ಯಕ್ಕೆ ಹೋಗಿತ್ತು. ಇವರೇ ಬ್ರೇಕ್ಫಾಸ್ಟ್ ಕೊಡೋದಿರ್ಬೋದು, ನನ್ನ ಪ್ರಕಾರ ಕೊಡ್ಬೋದು. ಆ ರೋಡಲ್ಲಿ ಆಳು ಮೂಳೆ ಚಪಾತಿ ಗಿಪಾತಿ ಎಲ್ಲ ಬಿಸಾಕಿದಾರಲ್ಲ, ಬಹುಶಃ ಅದು ಇದ್ರದ್ದೇ ರಿಲೇಟೆಡ್ ನೋಡಬೇಕು. ಊಟಕ್ಕೆ ಬರ್ಬೋದು. ಮಧ್ಯಾಹ್ನ ಊಟ ಕೊಡ್ತಾರೋ ಬ್ರೇಕ್ಫಾಸ್ಟ್ ಕೊಡ್ತಾರೋ ಗೊತ್ತಿಲ್ಲ, ನೋಡಬೇಕು.
ಈ ನಾಯಿ ಐತಲ್ಲ, ಒಳ್ಳೆ ಸೀನ್, ಒಳ್ಳೆ ವಿಷಯಲ್ಲಿ ಬಿಸಾಗೋಯ್ತು ಆ್ಯಕ್ಚುಲಿ. ಕರ್ಕೊಂಡು ಹೋಗ್ತಾ ಇರೋದು ಅದನ್ನ ಅಲ್ಲಿಗೆ. ಆ್ಯಕ್ಚುಲಿ ಬಡ್ಡೆ ಐತವ. ಆ್ಯಕ್ಚುಲಿ ನಾಯಿ ರೋಡ್ಗೆ ಹೋಗ್ತಾಯಿತ್ತು, ಅವಾಗ ಎಷ್ಟು ಚೆನ್ನಾಗಿ ಹೇಳ್ಕೊಬೋದು ಗೊತ್ತಾಯಿತು ಅದನ್ನು. ಒಳ್ಳೆ ವಿಷಯ ಅದು, ಕವರ್ ಮಾಡಿದರೆ ಒಳ್ಳೆ ವಿಷಯ ಅಲ್ಲ. ನನ್ನ ಬರ್ಡೇ ಇಲ್ಲ, ನನ್ನ ಮಗ ಈ ಮೊಬೈಲಲ್ಲಿ ಬೋಳಿ ಮಗನ ಬರೀ ಅಡ್ವರ್ಟೈಸ್ಮೆಂಟ್ಗಳೇ ಪ್ಲೇ ಆಗ್ತಿರ್ತವೆ. ಅವರು ಯಾವ ಅಪ್ಲಿಕೇಶನ್ ಆನ್ ಮಾಡ್ರೋ ಅಡ್ವರ್ಟೈಸ್ಮೆಂಟ್ಗಳು ಪ್ಲೇ ಆಗ್ತಿರ್ತವೆ. ಕರೆಕ್ಟಾಗಿ ವರ್ಕ್ ಆಗೋಲ್ಲ. ಅಯ್ಯೋ, ಅಲ್ಲಿಂದ ಎಷ್ಟು 4-5 ಜಾಗ ಚೇಂಜ್ ಮಾಡಿದ್ದೀನಿ ಗರು, ಬಂದಿಗೆ ಸೆಟ್ಲ್ ಆಯ್ತು ಮುಂದೆ ಇವು ಸೋಳೆ ಮಕ್ಕಳು ಭಾಳ ಕೇಬೇ ಇಲ್ಲ. ಸಿಗರೇಟ್ ಬೀಡಿ ಬೇರೆ ಅವ್ರಿಗೆ, ಕೊಳಕ್ ಕುಮಾರ್ಗೆ ಕುವರ ಅದು ಸೆಕ್ಯೂರಿಟಿ ಇದು ಯೂನಿಫಾರ್ಮ್ ಅದು. ಕೆಲಸ ಕೊಡ್ಕೊಂಡು ಇಲ್ಲೇ ಸಾಯ್ತಾವ್ದು ಅಲ್ಲಿ ಕೆಲಸಗಾರರು ಇಲ್ಲ. ಇಲ್ಲಿ ಬಡ್ಡೈತಾವೆಲ್ಲ ಚಡ್ಡಿ ತೋರಿಸ್ಕೊಂಡು ಆರ್ಡ್ರ್ ಬಟ್ಟೆ ತೋರಿಸ್ಕೊಂಡು ಬಿಟ್ಟು ಊಟ ತಿಳ್ಕೊಂಡು ಕೂತಾರೆ. ರೆಡ್ ಕಲರ್ ಬಟ್ಟೆ, ರೆಡ್ ಕಲರ್ ಓಲಾ ಅಲ್ಲ ಯಾವುದೋ VX2 V2 ಯಾವುದೋ ಒಂದು ಗಿಡ ಸ್ಕೂಟರ್ ಅದು. ಬಾಯ್ ಬಡ್ಕೊತಾವ ನಾವು ಅಲ್ಲಿ ಊಟಕ್ಕೆ ಇದಕ್ಕೆ ಕೆಲಸ ಬಿಡಿ ಅಂತ ತೋರಿಸ್ತಾ ಬರ್ತೀವಿ. ಯಾರು ಹೋಯ್ತಲ್ಲ ಇವ ಇಲ್ಲಿ ಅದೇ ತೋರಿಸ್ತಾ ಇತ್ತು ಬಳಿ ಮಗ. ಇಷ್ಟು ಜನ ಅವ್ರು ಯಾರು ಕೆಲಸ ಹೋಗ್ತಾರ ಅಲ್ಲಿ. ಇಲ್ಲಿ ಇಷ್ಟು ಜನ ಕೂತವ್ರಲ್ವಾ, ಅಲ್ಲೂ ಇದ್ದಾರೆ, ಆಡಿಸ್ಕೊಂಡಿದ್ದಾರೆ, ಯಾರು ಕೆಲಸಕ್ಕೆ ಹೋಗ್ತೀರ. ಹೋಗೋದು ಇಲ್ಲ. ಹೇಳಿಲ್ವಾ, ಇವ್ರುಗಳೆಲ್ಲ ಕೆಲಸಕ್ಕೆ ಹೋಗ್ತಾ ಇರೋ ಕಾರಣ ಏನು ಅಂದರೆ, ನಂಬರ್ 1 ಈರುಳ್ಳಿ ಕುಯ್ಯೋ ಕೆಲಸ ಆಗಬಾರ್ದು, ಈರುಳ್ಳಿ ಸಿಪ್ಪೆ ಬಿಡಿಸೋ ಕೆಲಸ ಆಗಬೇಕು. ಸಂಬಳ ಇಲ್ಲಿದ್ರೆ 1000 ರೂಪಾಯಿ ಆಗಬೇಕು. 10 ಗಂಟೆಗೆ ಕರ್ಕೊಂಡು ಹೋಗ್ಬೇಕು, ಮಧ್ಯಾಹ್ನ ಎಲ್ಲ ಬಿಟ್ಬಿಡ್ಬೇಕು. ಇಲ್ಲಿ 4 ಗಂಟೆಗೆಲ್ಲ ಅವರು ಇದೇ ಸ್ಪಾಟ ಇರಬೇಕು. ಯಾವ ಸ್ಪಾಟಾಗಿ ಕರ್ಕೊಂಡೋಗಿರ್ತಾರೆ ಆ ಸ್ಪಾಟ್ಗೆ ಕರೆಕ್ಟಾಗಿ 4 ಗಂಟೆಗೆ ತಂದು ಬಿಟ್ಬಿಟ್ಟಿರ್ಬೇಕು. ಇಷ್ಟೇ ಅವರು ಕೆಲಸ. ಇನ್ನೂ ಒಬ್ಬೊಬ್ರಂತೂ 4 ಗಂಟೆನೂ ಇಲ್ಲ, ಒಂದು 2-3 ಗಂಟೆ ಕೆಲಸ ಇದ್ದರೆ ನೋಡಿ ಮಾಡಿಕೊಡ್ತಾರೆ ಅಷ್ಟೇ. ಅದು 1000 ರೂಪಾಯಿ ಮೇಲೆ ಸಂಬಳ, 500-600 ರೂಪಾಯಿ ಸೀನ್ ಎಲ್ಲ ಒಂದು 2-3 ಗಂಟೆ ಟೈಮ್ ಕೆಲಸ ಇದ್ಬೇಕಾದ್ರೆ ಮಾಡಿಕೊಡ್ತಾರೆ. ಇದೋದರೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವರು ಎಷ್ಟು ಗಂಟೆ ಈ ಕೆಲಸನ ಕ್ಲಿಯರ್ ಎನ್ಕ್ವೈರಿ ಮಾಡ್ಕೊಳ್ತಾರೆ. ಯಾವ ಕೆಲಸ ಎಷ್ಟು ಗಂಟೆ ಟೈಮ್ ಕೆಲಸ ಇರ್ತಾರೆ ಎನ್ಕ್ವೈರಿ ಮಾಡ್ಕೊಳ್ತಾರೆ. ಯಾಕೆ ಅಂದರೆ ಇವ್ರುಗಳು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಅವ್ರಿಗೆ ಆಫೀಸ್ ವರ್ಕಿಂಗ್ ಟೈಮ್ ಇರ್ತಲ್ಲ, ಅಷ್ಟು ಟೈಮಲ್ಲೂ ಕೆಲಸ ಮಾಡೋಕ್ಕೆ ಯಾರು ಇರೋಲ್ಲ ಇವ್ರುಗಳು. ಏನಿದ್ರು ಚುಟುಕಿ ಹೊಡೆಯೋಷ್ಟೇ ಕೆಲಸ ಮುಗಿದೋಗ್ಬೇಕು. ಹಿಂಗೋಗಿ ಹಿಂಗೆ ಮುಗಿಡ್ಬೇಕಂತ ಕೆಲಸ. ಫಾರ್ ಎಕ್ಸಾಂಪಲ್ ಯಾರೊಬ್ಬ ಕರ್ದ ಅಂತ ಇಟ್ಕೊಳ್ಳಿ, ಅಡುಗೆ ಕೆಲಸ, ಒಂದು ಊಟದ ಕೆಲಸ ಕೇಳ್ತಾರೆ, ಎಷ್ಟು ಗಂಟೆಗೆ ಊಟ ಇರುತ್ತೆ, ಮಧ್ಯಾಹ್ನ ಊಟದ, ಸರಿ ಆಯಿತು ಬರ್ತೀವಿ ನೋಡಿಯಪ್ಪ ಅಂತ ಹೋಗ್ತಾರೆ. ಸೊ ಏನೇನು ಕೆಲಸ ಅಂದರೆ ಮಧ್ಯಾಹ್ನ ಊಟ ಅಂದರೆ ಮಧ್ಯಾಹ್ನ 1 ಗಂಟೆಗೆ ಊಟ ಇರುತ್ತೆ. ಸೊ ಮ್ಯಾಕ್ಸಿಮಮ್ 3 ಗಂಟೆಗೆಲ್ಲ ಮುಗಿದೋಗುತ್ತೆ. ಸೊ ಆರಾಮ್ಸಾಗಿ ಈ ಕಡೆ ಬಂದ್ಬಿಡ್ಬೋದು ಇವರು. ಸೊ ಇದು ಇವರ ಪ್ಲ್ಯಾನ್, ಆ ಸ್ಟ್ರಾಟಜಿಸ್ ಮೇಲೆ ಹೋಗ್ತಾರೆ. ಅದೇ ಊಟದ ಕೆಲಸ ಏನಾದ್ರು ಸಂಜೆವರೆಗೂ ಇರುತ್ತೆ ಅಥವಾ ಮಧ್ಯಾಹ್ನ ಇರುತ್ತೆ, ಅದು ಅಥವಾ ದೇವಸ್ಥಾನದ ಊಟ ಅಂದ್ಕೊಳ್ಳಿ, ಯಾವುದೋ ಒಂದು ದೇವಸ್ಥಾನದ ಊಟ, ಸಂಜೆವರೆಗೂ ಊಟ ಆಗ್ತೀವಪ್ಪ ಆಗ್ಬಿಡ್ತಾರೆ. ಸೊ ಅದಕ್ಕೆಲ್ಲ ಹೋಗೋದೇ ಇಲ್ಲ ಅವರು. ಯಾಕಂದರೆ ಇವು ಬೆಳಿಗ್ಗೆಯಿಂದಲೇ ಸಾಯಂಕಾಲವರೆಗೂ ಕೆಲಸ ಮಾಡಬೇಕಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಸೊ ಮಧ್ಯಾಹ್ನ ಊಟ ಅಷ್ಟೇ ಅಂದರೆ ಆಯಿತು ಬತ್ತಿ ರೆಡಿ ಅಂತ ಹೋಗ್ತಾರೆ. ಯಾಕೆಂದರೆ ಮಧ್ಯಾಹ್ನ ಊಟ ಅಂದರೆ 12 ಗಂಟೆಗೆ ಮ್ಯಾಕ್ಸಿಮಮ್ ಊಟ ಕೆಲಸ ಸ್ಟಾರ್ಟ್ ಆದರೂ 3 ಗಂಟೆಗೆಲ್ಲ ಕೆಲಸ ಮುಗಿದೋಗುತ್ತೆ. ಕಡಿಮೆ ಕೆಲಸ ಅಂದರೆ ಆದಷ್ಟು ಕಡಿಮೆ ಕೆಲಸ ಇರಬೇಕು, ಆದಷ್ಟು ಜಾಸ್ತಿ ಸಂಬಳ ಆಗಬೇಕು. ಅದು ಈರುಳ್ಳಿ ಸಿಪ್ಪೆ ಬಿಡಿಸೋಂಥ ಕೆಲಸ ಆಗಬೇಕು, ಈರುಳ್ಳಿ ಕುಯ್ಯೋ ಕೆಲಸ ಆಗಬಾರ್ದು. ಆ ಥರ ಜನಗಳು ಇವ್ರುಗಳೆಲ್ಲ. ಕೆಲಸ ಕರ್ಕೊಂಡು ಹೋಗೋರು ಏನು ಸಾಚ ತುಂಡು ಅಂತೇನಿಲ್ಲ. ಕರ್ಕೊಂಡು ಹೋಗೋರ್ದು ಕತೆ ಕರ್ಮಗಳಿದೆ. ಕರ್ಕೊಂಡು ಹೋಗೋರ್ದು ಏನಪ್ಪ ಅಂದರೆ ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡೋಲ್ಲ, ಕಳಿಸ್ಬಿಡೋದು, ಅಥವಾ ಕಡಿಮೆ ಸಂಬಳ ಕೊಡೋದು, ಈ ಥರದ್ದೆಲ್ಲ ಅವ್ರುಗಳಿದ್ದಾರೆ. ಆದರೆ ಈ ಅವ್ರುಗಳಿಗಿಂತ ಕಚ್ಚಡ ಜಳಗಳೇ ಇವ್ರುಗಳು ಹೋಗಲ್ವಲ್ಲ ಅವರು. ಕೆಲಸ ಮಾಡೋದೇ ಜಾಸ್ತಿ ಕಿರಿಕು ನಾನು ನೋಡಿರೋ ಪ್ರಕಾರ. ಜೊತೆಗೆ ಇವ್ರುಗಳೆಲ್ಲ ಸ್ನಾನ ಮಾಡಿ ಯಾವ ಕಾಲ ಆಗಿರ್ತದೋ ಕೊಳಗೆ ಬಟ್ಟೆಗಳು ಇವ್ರದ್ದೆಲ್ಲ ಅದು ಹೆಂಗೆ ಕರ್ಕೊಂಡೋಗಿ ಕೆಲಸ ಬಳಸ್ಕೊತಾರೋ ಅದು ದೇವ್ರಿಗೆ ಪ್ರೀತಿಯಪ್ಪ. ಗಬ್ಬು ವಾಸನೆ ಹೊಡಿತಾ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ, ಯೂನಿಫಾರ್ಮ್ ಕೊಟ್ಬಿಟ್ಟು ಸ್ನಾನ ಮಾಡಿಸೋದು, ಹಾಗೆ ಇದು ಮಾಡೋದು, ಇದು ಕೆಲಸ ಮಾಡಿಸೋದು. ಈಗ ಇಲ್ಲಿ ನಿಂತಿದ್ದಾರಲ್ಲ ಇವ್ರುಗಳು ಪಕ್ಕ ನಿಂತ್ಕೊಳ್ಳೋಕ್ಕಾಗಲ್ಲ, ಗಬ್ಬು ವಾಸನೆ ಹೊಡಿತಾ ಇರ್ತಾರೆ. ಕೊಳಕರು ಇವರೆಲ್ಲ ಕೊಳಕ್ಕೊಂಡೇವು, ಕೊಳಕ್ಕೂವರು ತರೀಕೆ ಕರೆಯೋದು ನಾನು. ಸೊ ಇವ್ರುಗಳಿಗೆ ಕರ್ಕೊಂಡು ಹೋಗ್ತಾರಲ್ಲ, ಇವ್ರಿಗೆ ಬಟ್ಟೆ ಬಲೆ ಹಾಸ್ಬಿಡ್ತಾರೆ ಅಷ್ಟೇ. ಬಟ್ಟೆ ಬಲೆ ಹಾಸ್ಬಿಟ್ಟು ಒಂದು ಯುವತಿ ಪಟ್ಟೆ ಹೊಡೆದ್ಬಿಡ್ತಾರೆ ಅಡ್ಡಾಡಕ್ಕೆ, ಫುಲ್ ಫ್ರೆಶ್ಶು ವಿಭೂತಿ ಪಟ್ಟೆ ಹೊಡೆದ್ಬಿಟ್ಟು ಯೂನಿಫಾರ್ಮ್ ಹಾಕ್ಕೊಬಿಟ್ರೆ ಫುಲ್ ಫ್ರೆಶ್ ಆಗೋಗ್ತಾರೆ.
ಹೆವಿ ಕೊಳಕ್ ಮುಂಡೆ ಹೋಗೋರು, ಹೆವಿ ಕೊಳಕ್ ಮುಂಡೆ ಇವ್ರನ್ನೆಲ್ಲ ಕರ್ಕೊಂಡೋಗಿ ಅಡುಗೆ ಊಟ ಬಡಿಸೋದಕ್ಕೆಲ್ಲ ಬಳಸ್ಕೊಳ್ತಾರೆ. ದೇವ್ರಿಗೆ ಪ್ರೀತಿ ಆಗಬೇಕು. ರಿಯಾಲಿಟಿ ಗೊತ್ತಾಗೋದ್ರೆ ಜನಗಳು ಊಟಕ್ಕೆ ಹೋಗಲ್ಲ. ನಿಜ ಜನಗಳಿಗೆ ರಿಯಾಲಿಟಿ ಗೊತ್ತಿಲ್ಲ. ಈ ಊಟ ಎಂಥ ಜನ ಬಿಡ್ಸೋಕೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಗೊತ್ತಾಗೋದ್ರೆ ಮಾತ್ರ ಸಮಾರಂಭಗಳಿಗೆ ಹೋಗಲ್ಲ, ಕೈ ಮುಗಿದು ಬಿಡ್ತಾರೆ. ಊಟಲ್ಲಿ ಬೇಡ, ಪುಕ್ಸಟೆ ಕೊಟ್ಟರು ಬೇಡಪ್ಪ ಅಂತ ಬರ್ಬಾರ ರೋಗ ಬರ್ತದೆ. ಹೋಗಲೇ ಇಲ್ಲ ಯಾರು ಅವನ ಜೊತೆಗೆ ಊಟಕ್ಕೆ, ಸಾರಿ ಕೆಲಸಕ್ಕೆ. ಅವನು ಹೋದ. ಕೆಲ್ಸಕ್ಕೆ ಕರೆದ್ರೆ ತಿಕ್ಕ ಬಾಕ್ಸ್ ಇವಾಗ ಕೆಲಸ ಮಾಡೋದು ಬಿಟ್ಬಿಟ್ಟು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ, ಏನೇನು ಕೆಲಸ ಮಾಡಿದ್ದೀನಿ, ಹೆಂಗೆ ಅಡುಗೆ ಮಾಡಿದ್ದೀನಿ ಅದನ್ನು ಹೇಳ್ತಾ ಕೂತವ್ರು. ಅದು ತಾವು ದಬಾಕಿರೋದಲ್ಲ, ಅದು ಯಾರೋ ಬೇರೆಯವ್ರು ದಬಾಕಿರೋದು. ಸಪ್ಲೈ ಕೆಲಸ ಬರ್ತಿದ್ದಂತೆ ಇವನು, ಅದು ಯಾರೋ ಅಡುಗೆ ಮಾಡ್ತಿದ್ದ ಅಡುಗೆ ಬಟ್ಟ ಇವನು ಹೆಂಗೆ ನಡೆಸ್ಕೊಳ್ತಾ ಇದ್ದ ಅನ್ನೋದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾವನಲ್ಲಿ. ತಿಕ್ಕ ಬಾಕ್ಸ್ ಕೆಲಸ ಮಾಡಲ್ಲ, ಅಲ್ಲಿ ಇದ್ಕೊಂಡು ಯಾವತ್ತೋ ಎಲ್ಲೋ ಏನೋ ಮಾಡಿ ದಬಾಕಿರೋದೇನೆ ಬಡ್ಕೋತವೆ. ಎಕ್ಸ್ಪ್ಲೋರ್ ಇಲ್ಲಿ ಪೆಂಡಲ್ ಹಾಕೋದ್ರಲ್ಲ ಅವರು ಮಧ್ಯಾಹ್ನಕ್ಕೆ ಹಾಕಿರೋದು, ಜನ ಸೇರಲಿ ಅಂತ ಹಾಕಿರೋದು. ಯಾವತ್ತೂ ಜನ ಸೇರ್ಸೋಕ್ಕೆ ಅಂತ ಕೆಲಸ ಮಾಡ್ತಾರಲ್ಲ ಅವರು ನಂಬ್ಕೊಂಡು ಊಟಕ್ಕೆ ಹೋಗಬಾರ್ದು. ಯಾಕಂದರೆ ಎಲ್ರಿಗೂ ಆಗಲಿ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ. ಮಾವ ಇದೆ ಆಟೋ. ತೋರಿಸ್ತೀನಿ. ಹೈಡ್ ಆಗೋಯ್ತದೆ. ಅಯ್ಯೋ ಹೊಗೆ ನಡುಗುರು. ಅಲ್ಲಿ KSRTC ಗಾಡಿ ಲೆಫ್ಟ್ಗೆ ಹೋಗ್ತಾ ಇದೆ ಆಟೋ. ಮಾವ ಅದು ಪೆಂಡಲ್ ಹಾಕೋಗಿರೋದು ಮಧ್ಯಾಹ್ನಕ್ಕಿದು. ಜನ ಸೇರ್ಸೋಕ್ಕೆ ಕೆಲಸ ಮಾಡ್ತಾರಲ್ಲ ಗುರು, ಅವರು ನಂಬ್ಕೊಂಡು ಊಟಕ್ಕೆ ಹೋಗಬಾರ್ದು. ಯಾಕಂದರೆ ಅವರು ಪುಕ್ಸಟೆ ಪ್ರಚಾರಕ್ಕೋಸ್ಕರ ಮಾಡ್ತಾರೆ. 1 ಪ್ಲೇಟ್ ಊಟನ 4 ಜನಕ್ಕೆ ಹಾಕ್ತಾರೆ ಅವರು. ಯಾಕಂದರೆ 10 ಪ್ಲೇಟ್ ಊಟ ಆದರೆ 40 ಜನಕ್ಕೆ ಹಾಕಿ ಕಾಣ್ತಾರೆ. ನಂಬರ್ ಆಫ್ ಪೀಪಲ್ ಜಾಸ್ತಿ ಇದ್ದಷ್ಟು ಅಯ್ಯೋ ಇದ್ವತ್ತದ ದೊಡ್ಡ ದಾಸೋಹನ ನಡೆಸಿದ್ದೀವಿ ನಾವು ಅಂತ ಹೇಳ್ಕೊಬೋದಲ್ಲ. ಅದಕ್ಕೆ ಅವ್ರಿಗೆ ಜನಕ್ಕೆ ಊಟ ಹಾಕೋದಲ್ಲ ಮುಖ್ಯ, ಜನಕ್ಕೆ ಊಟ ಹಾಕಿದ್ವಿ ಅಂತ ತೋರಿಸ್ಕೊಳ್ಳೋದು ಮುಖ್ಯ. ಸೊ ಹೀಗಾಗಿ ಪೆಂಡಲ್ ಹಾಕೋರ್ನ ಯಾವತ್ತೂ ನಂಬಕ್ಕೆ ಹೋಗಬಾರ್ದು. ಪೆಂಡಲ್ ಅನ್ನೋದಕ್ಕಿಂತ ಜಾಸ್ತಿ ಜನ ಸೇರ್ಸೋಕ್ಕೆ ಸ್ಟ್ರಾಟಜಿಸ್ಟ್ ಮಾಡ್ತಾರಲ್ಲ ಅವ್ರನ್ನ ನಂಬಕ್ಕೆ ಹೋಗಬಾರ್ದು ಯಾವತ್ತು. ಇಲ್ಲ ಬಕ್ಕೊಳಕ್ಕೆ ಹೊರ ಇಲ್ಲಿ ಕೂತಿದ್ದ, ತಿಕ್ಕ ಬಿಚ್ಕೊ ಕೂತ್ಕೊಳ್ಳಿಲ್ಲ. ಇಲ್ಲಿ ಕೂತಿದ್ದ. ನಾನು ಇಲ್ಲಿ ಬರ್ತಿದ್ದಾಗ ಚಕ್ಕ ತೆಗೆದು ನನ್ನ ಮುಂದೆ ಹೋಗೋದು. AB 7660. ಇದು ಅರ್ಜುನ್ ಸರ್ಜಾ ಅವರು, ಅದು ಬಹುಶಃ ಅರ್ಜುನ್ ಸರ್ಜಾ ನೆಟ್ವರ್ಕ್ ಅವ್ರು ಯಾರೋ ಊಟ ಹಾಕ್ಸ್ತಾರೋದು ಅಂದ್ಕೊಳ್ತೀನಿ. ಅಲ್ಲಿ ಇವತ್ತು ಬೆಳಗ್ಗೆ ಆಟೋಗಳು ಅರ್ಜುನ್ ಸರ್ಜಾ ಫ್ಯಾಮಿಲಿ ಅವ್ರದ್ದು ಆಟೋಗಳು ಸುತ್ತಮುತ್ತ ಕೂಡ ಆಡ್ತಾ ಇದ್ದಾವೆ. ಇಲ್ಲಿ ಒಬ್ಬ ಆ್ಯಕ್ಚುಲಿ ಇಲ್ಲಿ ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಇಲ್ಲಿ ಕುತ್ಕೊಳ್ಳೋ ಪ್ಲ್ಯಾನ್ ಇತ್ತು ನನಗೆ. ಈ ಸುಳ ಮಗ ಬಂದ್ಬಿಟ್ಟು
ಪಾದಗಳು ಟಿಕಾ ತೋರಿಸ್ಕೊಂಡು ಕೊಳಕು ಬಟ್ಟೆ ಹಾಕ್ಕೊಂಡು ಕೂತಿರೋ ಕೊಳಕು ಕುಮಾರ. ಲೌಡ್ ಸ್ಪೀಕರ್ ಬೇರೆ. ರೈಲ್ವೆ ಸ್ಟೇಷನ್ ಹತ್ರ ಚಪಾತಿ 2ನೇ ಸರಿ ರೆಕಾರ್ಡ್ ಮಾಡ್ತಾ ಇರೋದು ಇವತ್ತು. ಜೈನ್ ಸಮುದಾಯದವರು, ಮೈಸೂರು ಜೈನ್ ಸಮಾಜ ಮಹಾವೀರ ಜನ್ಮ ಕಲ್ಯಾಣಕ್ ಅಂತ ಏನೋ ಬಾಕೊಡೋ ಬೋರ್ಡು. ಆ್ಯಕ್ಚುಲಿ ನಾನು ಬಂದಾಗ ಮೊಸರನ್ನ ಇತ್ತು, 2ನೇ ಸರಿ ಹೋಗೋಣ ಅಂತ ಅಂದ್ಕೊಂಡೆ, ಮೊಸರನ್ನ ಖಾಲಿ ಆಯಿತು. ರೈಸ್ ಬಾತ್ ಇದೆ, ರೈಸ್ ಬಾತ್ ಬಿಲೋ ಆ್ಯಾವ್ರೇಜ್ ಟೇಸ್ಟ್ ಇದೆ. ಬಾಳೆಹಣ್ಣು ಕೊಡ್ತಾಯಿದ್ದಾರೆ ನೋಡಪ್ಪ, 2 ಅಲ್ಲ 3 ಬಾಳೆಹಣ್ಣು ತಿಂದೆ. ಸೊ ಊಟ ಆ್ಯಕ್ಚುಲಿ ಊಟ ಒಳಗೆ ಹೋಗಿ ಇಲ್ಲ ಅನ್ಕೋಬೇಕು. ಬಾಳೆಹಣ್ಣು ಕೊಟ್ಟಿದ್ದೆ ಲಾಭ, ಬಾಳೆಹಣ್ಣು ಸಾಕೊಂಡಿದ್ದೆ ಲಾಭ. 3 ಬಾಳೆಹಣ್ಣು ತಿಂದೆ, ಅದೇ ಲಾಭ. ನನ್ನ ಪ್ರಕಾರ ಸ್ವೀಟ್ ಏನಾದ್ರು ಕೊಟ್ಟಿರೋ ಸಾಧ್ಯತೆ ಇದೆ. ಆದರೆ ಇಲ್ಲಿ ಸ್ವೀಟ್ ಒಬ್ಬರು ತಟ್ಟೆಯಲ್ಲಿ ಇರಲಿಲ್ಲ. ಸ್ವೀಟಿದ ಕುರುಹು ಕೂಡ ಇಲ್ಲೆಲ್ಲೂ ಇಲ್ಲ. ಸ್ವೀಟ್ ಯಾರು ಬಿಸಾಡಲ್ಲ ಬಹುಶಃ, ಗೊತ್ತಿಲ್ಲ. ಏನಾದ್ರು ಕುರುಹು ಏನಾದ್ರು ಸ್ವೀಟ್ ಡಿಸ್ಟ್ರಿಬ್ಯೂಷನ್ ಮಾಡಿದರೆ ಖಂಡಿತ ನನಗೆ ಗೊತ್ತಾಗಲಿ ಅಂತಲೇ ಯಾರೋ ಒಬ್ಬರು ಅರ್ಧಂಬರ್ಧ ಸ್ವೀಟ್ ಯಾರೋ ತಿಂದು ಬಿಸಾಡಿರ್ತಾರೆ. ಅದು ಕಣ್ಣಿಗೆ ಬಿದ್ದರೆ ರಿಪೋರ್ಟ್ ಮಾಡ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ರೈಸ್ ಬಾತು, ಮೊಸರನ್ನ ಮತ್ತು ಬಾಳೆಹಣ್ಣು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನನಗೆ ಮೊಸರನ್ನ ಸ್ವಲ್ಪ ಸಿಕ್ತು, ರೈಸ್ ಬಾತ್ ಇನ್ನೂ ಅಲ್ಲಿ ಖಾಲಿ ಹೊಡಿತಾ ಇದೆ, ಬಾಳೆಹಣ್ಣು ಇನ್ನೂ ಅಲ್ಲಿ ಸ್ಟಾಕ್ ಇದೆ. ಸೊ ನಾನು ನಿಜ ಹೇಳ್ಬೇಕಂದ್ರೆ ರೈಸ್ ಬಾತ್ ತಿನ್ನಲಿಲ್ಲ, ಯಾಕಂದರೆ ರೈಸ್ ಬಾತ್ ಒಂಥರ ವಿಚಿತ್ರವಾಗಿತ್ತು, ಒಂಥರ ಬಿಲೋ ಆ್ಯಾವ್ರೇಜ್ ಟೇಸ್ಟ್ ಇತ್ತು. ಸ್ವಲ್ಪ ತಿಂದೆ ಅಷ್ಟೇ. ಇನ್ನೊಂದು ಹೇಳಲೇಬೇಕಾದ ವಿಷಯ ಅಂದರೆ ಅಲ್ಲಿ ಒಂದು ಹುಡುಗಿ ಮಧ್ಯ ಕಾಣ್ತಾಳೆ ಬಹುಶಃ ಕ್ಯಾಮ್ರಾಗೆ, ಕರೆಕ್ಟಾಗಿ ಸೆಟಲ್ ನಿಂತ್ಕೊಂಡಿದ್ದಾಳೆ. ಅವಳು ಶ್ರುತಾ ಬಳ್ಳಾಳ್ ಮಗಳ ಥರ ಇದ್ದಾಳೆ. ಶ್ರುತಾ ಬಳ್ಳಾಳ್ ಮಗಳ ಥರನೇ ಡಿಟ್ಟೋ ಹಂಗೆ ಇದೆ ಹುಡುಗಿ ನೋಡೋಕ್ಕೆ. ಸ್ವಲ್ಪ ದೂರದಿಂದ ಇದ್ರ ಸ್ಟೈಲೆಲ್ಲ ಏನೋ ಡ್ರೆಸ್ ಕೋಡು ಮತ್ತು ಐಡೆಂಟಿಟಿ ಆ ಥರ ಮಾಡ್ಕೊಂಡಿದ್ದಾರೆ. ರೀಸೆಂಟ್ ಡೇಸಲ್ಲಿ ಒಂದು ವೀಡಿಯೋ ಕವರ್ ಮಾಡಿದೆ ಶ್ರುತಾ ಬಳ್ಳಾಳ್ ಮಗಳದು, ಸೇಮ್ ಅದೇ ಥರ ಡ್ರೆಸ್ ಕೋಡ್ ಇದೆ ಹುಡುಗಿ ಕೂಡ. ನೋಡೋದ ಅದೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇಲ್ಲ, ಅದೇ ರೈಸ್ ಬಾತೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು. ಸೆಕೆಂಡ್ ರೌಂಡ್ ಬತ್ತ ಗುರು. ಫಸ್ಟ್ ರೌಂಡು ಮೊಸರಾದ ತೀರಾ ಕಡಿಮೆ ಇತ್ತು, ಬಾತು ಬಿಲೋ ಆ್ಯಾವ್ರೇಜ್ ಇತ್ತು, ಅಡಿದು ಕೆಳಗಡೆದು. ಸೊ ಅದಕ್ಕೆ ಚೆನ್ನಾಗೋದೆ. ಸೊ ಈಗ ಅಲ್ಲಿ ಬಿಳಿ ಪಂಚೆ ಬೋಳಿ ಮಗತ್ತೊಂದು ಸೆಕೆಂಡ್ ರೌಂಡ್ ಊಟ ಬಂತು. ಈಗ ಮೊಸರನ್ನ ಇದೆ, ಈಗ ಹೋಗಿ ನಿಂತ್ಕೊಳ್ತೀನಿ ಬಹುಶಃ. ಮತ್ತೆ ಮೊಸರನ್ನ ಸಿಗ್ಬೋದು, ಹೋಗೋದು ಉತ್ತಮ. ಹೊಟ್ಟೆ ಹಸಿತಾ ಇದೆ, ಮೊಸರನ್ನ ಇದ್ದರೆ ತಗೋತಿದ್ದೆ. ಏನು ಸಮಾಜದ ಮೇಲೆ ಅತ್ಯಂತ ಕಾಳಜಿ ಇರೋರು ಹಂಗೆ ಕರ್ತವ್ಯ ಇಷ್ಟೇ ಮರೀತಾವ್ರೆ ಪೊಲೀಸರು. ತಂದು ಗಾಡಿ ನಿಂತ್ಕೊಂಡು KA 55 482 ಗಾಡಿ, ಅದು ಒಂಥರ ಎದುರಿಸ್ದಂಗೂ ಆಗುತ್ತೆ, ಹವಾ ಮೇಂಟೈನ್ ಮಾಡ್ದಂಗೂ ಆಗುತ್ತೆ, ಪುಕ್ಸಟೆ ಪ್ರಚಾರ ತಗೊಂಡಂಗೆ ಆಗುತ್ತೆ. ಆ್ಯಕ್ಚುಲಿ ಆ ಕಡೆ ಡೋರಲ್ಲೂ ಕೊಡ್ತಾ ಇದ್ದಾರಂತೆ, ಯಾರು ಅಂತ ಗೊತ್ತಿಲ್ಲ. ಇದೇ ಕಮ್ಯುನಿಟಿ ಇರಬೇಕು. ಕಳೆದ ವರ್ಷ ಏನೂ ಕೊಟ್ಟಿಲ್ಲ ನನಗೆ ಗೊತ್ತಿರೋ ಪ್ರಕಾರ, ಅದಕ್ಕೂ ಹೋದ ವರ್ಷ ಕೊಟ್ಟಿದ್ದರು. ಅಂದರೆ ಕಳೆದ 2025ರಲ್ಲಿ ತಿಂದಿದ್ದು ನೆನಪಿಲ್ಲ, 24ರಲ್ಲಿ ತಿಂದಿದ್ದೀನಿ ಅಂತ ಅಂದ್ಕೊಳ್ತೀನಿ. ಒಂದು ಸರಿ ಊಟ ಮಾಡಿದ್ದೀನಿ, ಜೈನ್ ಕಮ್ಯುನಿಟಿಯವರು ಕೊಟ್ಟಿದ್ದರು ಹೆವಿ ಊಟ. ಹೆವಿ ಊಟ ಕೊಟ್ಟಿದ್ದರು, ಸ್ವೀಟು ಹಾಳು ಮೂಳೆ ಹದವಾಗಿ ಕೊಟ್ಟಿದ್ದರು. ಆ ಕಡೆ ಮೂಲೆಯಲ್ಲೇ ಕೊಟ್ಟಿದ್ದರು ಆ್ಯಕ್ಚುಲಿ ಲಾಸ್ಟ್ ಟೈಮ್. ಈ ಸರಿ ಅದಕ್ಕೆ ಅಲ್ಲಿಗೆ ನೋಡೋಕೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಅವ್ರಿಗೆಲ್ಲ ಕೊಡ್ತಾವ್ರೆ ಅಂದರೆ ನಾನು ಅಕ್ಷಯ ಪಾತ್ರೆ ಇರ್ಬೋದು ಅಂತ ಅಂದ್ಕೊಂಡು ಈ ಕಡೆಗೆ ಬಂದೆ. ಹೇಗೆ ಬಾಟ್ಲಲ್ಲಿ ನೀರಿಲ್ಲ, ನೀರು ತೊಗೋಬೇಕಾಗಿತ್ತು.
ಅದಕ್ಕೆ ಬಂದೆ. ದೊಡ್ಡದ ಹೇಳ್ಕೊಡ್ತಾರೆ ಅಂತ ಇನ್ನೂ ಒಂದು ರೌಂಡ್ ಊಟ ಮಾಡುವಲ್ಲ. ಮೊಸರನ್ನ ಖಾಲಿಯಾಗಿ ಹೋಗಿತ್ತು. ರೈಸ್ ಬಾತ್ ಚೆನ್ನಾಗಿಲ್ಲ, ಡಿಲೇ ಆವ್ರೇಜ್ ಟೇಸ್ಟು. ಸೊ ದೊಡ್ಡದ ಸಾಧ್ಯ ಆದರೆ ಇನ್ನೊಂದು ರೌಂಡ್ ಮೊಸರನ್ನ ಹೊಟ್ಟೆ ಒಳಗೆ ಇಳಿಸ್ತೀನಿ. ಕೂತಿರಷ್ಟು ಚಂದ ನೋಡಿ, ಗೋಡನ್ ಫಾರ್ಮುಲಾ ಅದು ಗೋಟಿನಾಗ ಅಂತಂದು ನಾಲ್ಗೆ ಒಂದು ಕ್ಯಾಮ್ರಾದ ಕವರ್ ಆಗಿರೋಲ್ಲ, ನಾಲ್ಗೆ ಹಿಡಿತೀನಿ. ಶೇಖರ್ ಮಗ ರಾಜೇಶ್ವರ ಬಾಲಗುಚ್ಚಿ ಅವನು. ಸುಜುಕಿ ಆಕ್ಸಿಸ್ ರಾಜಶೇಖರ ಮತ್ತು ಮಂಜುನಾಥ್ ಬಾಲಗುಚ್ಚಿ. ಗಾಡಿ ಮಂಜುನಾಥ್, ಅವ್ನು ಡ್ರೆಸ್ ಕೊಡು ರಾಜೇಶ್. ಬಾಗ್ಲಿ 2 ಅಕ್ಷರ ಮಾಡ್ಕೊಳ್ತಾನೆ ಗೋಳಿ ಮಗ. ನಾನು ತಿಂದ್ಬಿಟ್ಟು ಕಡಿಮೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತ ಖಂಡಿತ ಹೇಳ್ತಾ ಇಲ್ಲ. ಕೈಯಲ್ಲಿ ಲಗೇಜ್ ಇದೆ, ಅದಕ್ಕೋಸ್ಕರ ಇಲ್ಲಿವರೆಗೆ ಬಂದು ರೆಕಾರ್ಡ್ ಬರ್ತಾ ಇರೋದು. ಕ್ಯಾಮ್ರಾ ವರ್ಕ್ ಮಾಡೋಕ್ಕಾಗಲ್ಲ, ಅಲ್ಲೇ ಜಾಗ ಇಲ್ಲ ಅಲ್ಲಿ. ಇದು ಕೊಟ್ಟ ಅಲ್ಲಿ ಆ್ಯಕ್ಚುಲಿ ಗೋಪುರ ಕಾಣ್ತಾ ಇದೆ, ಅಲ್ಲಿ ಸ್ವಲ್ಪ ದೂರ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಜನಗಳು, ಅದಕ್ಕೋಸ್ಕರ ಈ ಕಡೆ ಬಂದೆ. ಇದು ಕೊಟ್ಟ ಮಹಾನ್ ಪ್ರಸಾದ ಇದು. ಚಟ್ನಿ ಬಡಿಸ್ತಾರಲ್ಲ ಗುರು, ಚಟ್ನಿ ಬಡಿಸ್ತಾರಲ್ಲ ದೋಸೆ ಈಸೆ ತಿನ್ನಬೇಕಾದ್ರೆ, ಟೇಬಲ್ ಸ್ಪೂನು ಅದರಲ್ಲಿ ಹಾಕಿರೋದು ಇದು. 1 ಟೇಬಲ್ ಸ್ಪೂನ್ ಆ್ಯಕ್ಚುಲಿ, ಎರಡೂ ಕೂಡ 1 ಟೇಬಲ್ ಸ್ಪೂನ್ ಹಾಕಿರೋದು. ಅವನು ಮಾವ, ಇವನು ಮನು. ಮನು ಯಾರು ಗೊತ್ತಾ? VKR ಹಾಸ್ಪಿಟ್ಲ್ ಓನರು. ನಾನು ಸುಳ್ಳು ಹೇಳ್ತಿಲ್ಲ. ಆ ಹುಡುಗರು ತಟ್ಟೆಗಳ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲರೂ ತಟ್ಟೆಲ್ಲ ಅಷ್ಟೇ ಇರೋದು. ಆ್ಯಕ್ಚುಲಿ ಅಲ್ಲೇ ಜಾಸ್ತಿ ಕೊಡ್ತಾ ಇರೋದು ಇಲ್ಲಿಗಿಂತ. ಅದು ಮ್ಯಾಕ್ಸ್ ಮಂಜುಳಾ ಬಾಲಗುಚ್ಚಿ ಕಪ್ಪೆಲ್ಲ ಚೂಡಿದಾರ ಹಾಕೊಂಡಿದ್ದಲ್ಲ ಅವಮ್ಮ. ಇದೇ ಇವರು ಮಹಾನ್. ಹೇಳ್ಬೇಕಂದ್ರೆ ಇಲ್ಲಿ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ರಾಗ್ತಿರ ಸೌತ್ ನೋಡಿದ್ರು. ಇಲ್ಲಿ ಆ್ಯಟಿಟ್ಯೂಡ್ ಏನು ಕತೆ ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ ಇವರು ಅಂದರೆ, ಅಲ್ಲಿ ಶ್ರುತಾ ಬಳ್ಳಾಳ್ ಮಗಳು ರೀತಿ ನೋಡೋದಕ್ಕೆ ಒಬ್ಳು ಹುಡುಗಿ ಇಲ್ಲು. ಸೊ ಅವರ ಅಧ್ಯಕ್ಷತೆಯಲ್ಲಿ ಜಾಸ್ತಿ ಕೊಡ್ತಾರೆ ಅಂತ ಆ್ಯಕ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ಆದರೆ ಜೈನ್ ಕಮ್ಯುನಿಟಿಯವರು ಶ್ರುತಾ ಬಳ್ಳಾಳ್ ಲೀಡರ್ಶಿಪ್ಪಲ್ಲಿ ಚೆನ್ನಾಗಿರುತ್ತೆ, ಏನೇನು ಬೇಕಿರೋದೆಲ್ಲ ಕೊಡ್ತಾರೆ, ಜಾಸ್ತಿ ಕ್ವಾಂಟಿಟಿ ಕೊಡ್ತಾರೆ ಅಂತ ಆ್ಯಕ್ಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಇಲ್ಲಿ ಬಾಳೆಹಣ್ಣಿಲ್ಲ, ಅಲ್ಲಿ ಸ್ವೀಟ್ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ. ಅವನು ಒಬ್ಬ ಮಂಡ್ಯದವ್ನು ಹೇಳಿದ್ನಲ್ಲ, ಅದಕ್ಕೋಸ್ಕರ ನೋಡೇ ಬಿಡೋದ ಅನ್ಕೊಂಡ್ಬಂದೆ. ತಿಂಗಳಲ್ಲಿ ಸಾಯ್ತಾ ಇದ್ದಾರೆ. ನೀರು ಕುಡಿಬೇಕು. ಬಾಟ್ಲಲ್ಲಿ ತೊಗೊಂಡಿದ್ದಾಗರು ಇವಾಗ ಬಾಟ್ಲಲ್ಲಿ ನೀರು ಕುಡಿದ್ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಐತೆ, ಒಳಗೆ ಏನೇನೋ ಕಸ ಐತೆ. ರೈಲ್ವೆ ಸ್ಟೇಷನ್ ಇಟ್ಕೊಂಡಿದ್ದು, ಅದು ಎಲ್ಲ ಹೊಸ ವಾಟರ್ ಫಿಲ್ಟರ್ಗಳಿದೆಯಲ್ಲ, ಅದರಲ್ಲಿ ತೊಗೊಂಡಿದ್ದು. ಹಳೇದು ಅಲ್ಲ, ವಾಟರ್ ಫಿಲ್ಟ್ರಲ್ಲೇ ಅಷ್ಟು ಚೆಂದ ನೀರು ಬರ್ತದೆ ಅಂದ್ರೆ ಲೆಕ್ಕ ಹಾಕಲಿ. ಎರಡು ಕಡೆ, ಮೊದಲನೇ ಕಡೆ 3 ಸರಿ ಊಟ ಮಾಡಿದ್ದೀರಿ, 2 ಕಡೆ 1 ಸರಿ ಊಟ ಮಾಡಿದ್ದೀವಿ. ಹೊಟ್ಟೆ ತುಂಬಿರಾದರೆ ಯೋಚನೆ ಮಾಡಿ ಬಟ್ಟೆ ಐಕ್ಳು ಯಾವ ರೇಂಜಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ. ಅದಾಕ ಸೌಟ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಯೋಗ್ಯತೆ ಏನು ಅನ್ನೋದು. A857 ಆಟೋ, A857 ಆಟೋ. ಆ್ಯಕ್ಚುಲಿ ಅದು ಸೃಜನ್ ಅಂತ ಬರ್ದಿತ್ತು ಆಟೋ ಮುಂದೆ, ಸೃಜನ್ ಅಂತ. ಅವ್ರ ಸ್ಟೋರಿ ಏನಂದರೆ, ಆ ಕಡೆಯಿಂದ ಬರ್ತಾಯಿದ್ದ, ಇಲ್ಲ ಜೀಬ್ರಾ ಕ್ರಾಸ್ ಮಾಡಬೇಕಾದ್ರೆ ಆ ಕಡೆಯಿಂದ ಬರ್ತಾಯಿದ್ದ, ಓಕೆನಾ. ಯೂ ಟರ್ನ್ ತೊಗೋತಾರಲ್ಲ, ಅದೇ ಥರ ನಾನು ಬೆನ್ನಿಂದ ಕ್ಲೀನಾಗಿ, ಎಷ್ಟು ಕ್ಲೀನಾಗಿ ಬಂದಾಗೋದ, ಬೆನ್ನಿಂದನೇ ಬಂದವನು. ನಾನು ರಿಸೀವರ್ ಕ್ರಾಸ್ ಬರ್ತಿದ್ದಂಗೆ ನಾನು ತಿರುಗಿ ನೋಡಿದಾಗ ಅವ್ನು ಬರ್ತಾ ಇರಲಿಲ್ಲ ಗಾಡೀಲಿ, ಸ್ಟ್ರೈಟ್ ಹೋಗೋ ಥರ ಕಾಣ್ತು. ಸೊ ಅವ್ನು ಹಿಂದೆ ಸ್ಟ್ರೈಟ್ ಹೋಗ್ತಾ ಇದ್ದೀನಿ ಅಂದ್ಕೊಂಡು ನಾನು ಮುಂದಕ್ಕೆ ಬಂದಮೇಲೆ ಯೂ ಟರ್ನ್ ಆಗ್ತಾನೆ ಬಿಡಿ ಮಗ. ಅವ್ನು ಲೆಕ್ಕ ಎಷ್ಟು ಹೊಡ್ಕೊಂಡು ಹೋಗಲೇ ಬಿಡಬೇಕು ಆ ರೇಂಜಲ್ಲಿ. ಸೃಜನ್ ಲೋಕೇಶ್ ಇದ್ದಾನೆ.
ಅವನದು ಆ್ಯಟಿಟ್ಯೂಡ್ ಅದು, ಅವ್ನು ಪರವಾಗಿ ಮಾಡಿರೋದು. ಅಲ್ಲೈತಾರಲ್ಲ ಬೃಹಸ್ಪತಿಗಳು, ಈ ನಾಡಿದ ಮುಂದಿನ ಸತ್ಪ್ರಜೆಗಳು, ಮುಂದಿನ ಅಲ್ಲ, ಈಗ ಆಲ್ರೆಡಿ ವೋಟರ್ ಐ ಡಿ ಹಾಕಿ ಇರುತ್ತೆ ಅವ್ರ ಹತ್ರ. ಈಗ ಆಲ್ರೆಡಿ ಪ್ರಜೆಗಳು, ಒಡೆಯರ್ಸ್ ನೆಟ್ವರ್ಕ್ ಅವರು. ಎಷ್ಟು ಅದ್ಭುತವಾದ ಪದಗಳು ಬರ್ತಾ ಗೊತ್ತಾ ಬಾಯಿಂದ. ಬರೀ ಅವಾಚ್ಯ ಶಬ್ದಗಳು ಬೈದಾಡ್ಕೊಬತ್ತಾ ಇರೋದು. ಬೇಕಂತ ಜಿಬ್ರಾ ಕ್ರಾಸ್ ಹತ್ರ ಬರ್ತಾ ಇದ್ದಿದ್ದು. ಜಿಬ್ರಾ ಕ್ರಾಸ್ ಹತ್ರ ಈ ಜಿಬ್ರಾ ಕ್ರಾಸ್ ಕೊಡ್ತಾ ಇದ್ನಲ್ಲ, ಅವಾಗ ಅಮ್ಮನ ಅಪ್ಪನ ಅವ್ನ ಅಂದ್ಕೊಂಡು ಬೈಕೊಂಡು 4 ಜನ ಇದ್ದರು. ಇಬ್ಬರು ಆ ಕಡೆಗೆ ಹೋದರೆ ಇಬ್ಬರು ಈ ಕಡೆಗೆ ಬಂದರು. ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿಲ್ಲ, ಫುಡ್ ಡಿಸ್ಟ್ರಿಬ್ಯೂಷನು ಜೈನ್ ಸಬ್ ಕಮ್ಯುನಿಟಿ ಅವರು. ಅದು ಮತ್ತು ಇದಕ್ಕೆಲ್ಲ ಇದಿದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅದಕ್ಕೆಲ್ಲ ಸಂಬಂಧ ಇದೆ. ಆದರೆ ಡಿವಿಷನ್ ಆಗ್ತಾರೆ ಅಂತ ಏನೋ ಕ್ರಿಯೇಟ್ ಮಾಡ್ತೀವಿ ಅಂತ ನಾನು ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ರೆ ಅದು ಯಾವುದೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಖಾನ್ಸ್ ಔಟ್ ಆ್ಯಕ್ಟಿವ ಅಲ್ಲ ಫಾಸಿನೋ ಬಹುಶಃ ಅದು. ಇಲ್ಲಿ ಆ್ಯಕ್ಚುಲಿ 2 ವೆಹಿಕಲ್ ಹೋಗಿದ್ದು, ರಾಯಲ್ ಎನ್ಫೀಲ್ಡ್ ಮತ್ತು ಫ್ಯಾಷನೋ ಗಾಡಿ. ಅದು ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವರು. ರಾಯಲ್ ಎನ್ಫೀಲ್ಡ್ ರಾಜಶೇಖರ ಮತ್ತು ಫ್ಯಾಷನೋ ಶ್ರುತಾ ಬಳ್ಳಾಳ್ಗೋಸ್ಕರ. ಸ್ಟೋರಿ ಏನಂದರೆ ಅದೇ ರಾಜೇಶಿಂದ ಅವಳು ಹೋಗ್ತಾಳೆ ಅಂತ, ನಾನು ಬೇಡ ಶ್ರುತಾ ಬಳ್ಳಾಳ್ ಫ್ಯಾಮಿಲಿ ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇಲ್ಲಿ ನಿಂತ್ಕೋಬೇಕು. ಕಾಲೇಜ್ ಬಿಡುತ್ತಲ್ಲ ಇವ್ರದ್ದು, ಮೆಡಿಕಲ್ ಕಾಲೇಜ್. ಅವಾಗ ಬರ್ತಾವಲ್ಲ ಕಾಲೇಜ್ ಹುಡುಗರು, 90% ಜನ ರಾಂಗ್ ವೇನೆಲ್ಲ ಬರ್ತಾರೆ. ಅಲ್ಲಿ ಎಂಟ್ರಿ ತೊಗೊಂಡು ಎಲ್ಲರೂ ಹಿಂಗೆ ಬಂದು ಇಲ್ಲೇ ಪಾಸ್ ತೊಗೊಂಡು ಹೋಗೋದು. ಅಲ್ಲಿಂದ ಇಲ್ಲಿವರೆಗೂ, ಗೇಟಿಂದ ಇಲ್ಲಿವರೆಗೂ ರಾಂಗ್ ವೇನಲ್ಲಿ ಬರ್ತಾ ಹುಡುಗರು. ಬಾಳೆ ಸ್ಟಾಕ್ ಉಳ್ಕೊಂಬಿಟ್ಟು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದಾರೆ. 5 ಬಾಳೆಹಣ್ಣು ತಿಂದಿದ್ದೀನಿ, ಮತ್ತೆ ಬಾಳೆಹಣ್ಣು ಇಸ್ಕೊತೀನಿ ಈಗ. ಇದು ಸೇರಿಸಿದ್ರೆ 7 ಬಾಳೆಹಣ್ಣು. ಇಲ್ಲಿ ಸೂಳೆ ಮಕ್ಕಳು ಮೆಡಿಕಲ್ ಕಾಲೇಜ್ ಹುಡುಗರು ಹೋದ್ರಲ್ಲ, ಅಲ್ಲಿಂದ ಆ್ಯಕ್ಚುಲಿ ಆ ಕಡೆ ಓಪನಿಂಗಿಂದ ಹಿಡಿದು ಇಲ್ಲಿವರೆಗೂ ಇಲ್ಲಿ ಬರ್ತಾ ಇರೋರು ತೋರಿಸ್ಬಿಡ್ತೀನಿ ನೋಡುಗಳು. ಅಲ್ಲಿ ಎಷ್ಟು ಜನ ಕನೆಕ್ಟ್ ಆಗ್ತಾರೆ ನೋಡುಗಳು. ಅಲ್ಲಿ ರೋಡ್ ಕ್ರಾಸ್ ಇದೆಯಲ್ಲ, ಎಷ್ಟು ಜನ ಕನೆಕ್ಟ್ ಆಗ್ತಾರೆ ರಾಂಗ್ ವೇಲಿ ನೋಡಿ. ಅವ್ರು ಯಾರು ಟರ್ನ್ ಆಗ್ತಿರೋದಲ್ಲ, ಮೆಡಿಕಲ್ ಕಾಲೇಜ್ ಹುಡುಗರು ಅವರು. ಅಲ್ಲೂ ಬೇಡ, ಇಲ್ಲೇ ತಗೋ. ಇಲ್ಲೇ 3 ವೆಹಿಕಲ್ಗಳು ಹೆಂಗೆ ಸಾಲಾಗಿ ನಿಂತಿದ್ದಾವೆ. ಪೊಲೀಸ್ಗಳು ಏನು ಮಾಡೋಕ್ಕೆ ಇಲ್ಲ ಅವ್ರುಗಳಿಗೆ. ಇಲ್ಲಿ ಬರ್ತಾವಲ್ಲ 3 ವೆಹಿಕಲ್ಗಳು, ಮೆಡಿಕಲ್ ಕಾಲೇಜ್ ಹುಡುಗರು. ಹಿಡ್ಕೊಂಡಿದ್ರೆ ಹಿಂಗೆ ಬರ್ತಾನೆ ಇರ್ತವೆ. ಆ್ಯಕ್ಚುಲಿ ಟೈಮ್ ಆಗೋಗಿದೆ. ಕಾಲೇಜ್ ಓಪನ್ ಬಿಡ್ತಾರಲ್ಲ, ಅವಾಗ ನೋಡ್ಬೇಕು ಅವ್ರ ಕಥೆಗಳನ್ನ. ಇಲ್ಲಿ ಒಂದು ಆ್ಯಕ್ಟಿವ. ಅಲ್ಲಿಂದ ಅವ್ರ ಗೇಟಿಂದ ಹಿಡಿದು ಆ ಸಿಗ್ನಲ್ವರೆಗೂ ರಾಂಗ್ ವೇನಲ್ಲೇ ಹೋದ. ಒಂದು 4-5 ವೆಹಿಕಲ್ಗಳು. ನಾನು ಇಲ್ಲಿ ಬಾಳೆಹಣ್ಣು ಕೊಟ್ರಲ್ಲ, ಬಾಳೆಹಣ್ಣು ಇಸ್ಕೊಂಡು ಈ ಕಡೆ ರೈಟ್ ಸೈಡಿಗೆ ಬರ್ತಾಯಿದ್ದೆ. ಹೆಂಗೆ ಹೋದ ಹಿಂದೆ ಮುಂದೆ ಸುತ್ತಮುತ್ತ ಎಲ್ಲ ಝಿಂಗ್ 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 ಝಿಂಕ್ ಅಂತ ಪಾಸಾದ ಗಾಡಿಗಳು. ಬಡ್ಡಿ ಮಗ ನಾವು ಅಲ್ಲಿ ಒಂದು ಆ್ಯಕ್ಟಿವ. ಎಷ್ಟು ವೆಹಿಕಲ್ ಬರ್ತಾ ಗೊತ್ತಾ ರಾಂಗ್ ವೇನಲ್ಲಿ. ಇವ್ರುಗಳದ್ದು ಯಾರ್ದು ಮೆಡಿಕಲ್ ಕಾಲೇಜು. ನನಗೇನೆ ಚೌಕ್ ಕೊಡ್ತಾ ಬಡ್ಡೈಕ್ಳು ಹಿಂದೆ ಮುಂದೆ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಟ್ರು. ಬಟ್ ಅಲ್ಲಿವರೆಗೂ ಸಿಗ್ನಲ್ವರೆಗೂ ರಾಂಗ್ ವೇನಲ್ಲೇ ಹೋಗಿರೋದು ಬಡ್ಡಿ ಮಕ್ಕಳು. CB 300 ಗಾಡಿ ಇದೆ ಒಂದು. ಇಲ್ಲಿ ನೋಡಿ, ಇಲ್ಲಿವರೆಗೂ ಹೋಗ್ತಾ JW 6336 KA01 ಗಾಡಿ. ಅದು ಸುಜುಕಿ ಆಕ್ಸಿಸ್. ಬೇಕಂತ ಹೋಗ್ತಿರೋದು ಮುಂದೆ ಬಳಿ ಮಗ. ಅಲ್ಲಿ ಬರ್ತಿರೋವೆಲ್ಲ ಕಾಲೇಜ್ ಹುಡುಗರೆಲ್ಲ ರಾಂಗ್ ವೇನಲ್ಲೇ ಬಂದಿರೋವೆಲ್ಲ. ಆ್ಯಕ್ಚುಲಿ ಹಿಂದಕ್ಕೆ ಹೋಗಿದ್ದು ಮತ್ತೆ ಬರ್ತಾಯಿದ್ದೀವಿ. JD 372
ಇದೇ ಗಾಡಿ ಸುಜುಕಿ ಆಕ್ಸಿಸ್. ಈ ಕಡೆ ಬರ್ತಾ ಇದ್ದಲ್ಲ ಸ್ಟ್ರೈಟಲ್ಲಿ ಬಂದು ತಿಕ್ಕ ಮುಚ್ಕೊಂಡು ಹೋಗಲಿಲ್ಲ. ಈ ಥರನೇ ಹಿಂಗೆ ಬಿಲ್ಡು ಕೂಟಾಟ ಆಡ್ತಿದ್ದ EY 8987 ಗಾಡಿ. ಸೇಮ್ ಹಿಂಗೆ ಅವನು ಹೊಗೆ ಬೇರೆ ಒಂದು ಹೊಗೆ ಇರಲಿಲ್ಲ ಅಷ್ಟೇ. ಮುಂದೆ ಹೋಗ್ದಲ್ಲ ಹಿಂದಕ್ಕೂ ಬರ್ತಾಯಿಲ್ಲ, ಫುಟ್ಪಾತ್ಗೆ ಅಡ್ಡಡಿಗೆ ತಗೊಂಡು ನಿಲ್ಲಿಸ್ಕೊಂಡಿದ್ದ. ಮೊಬೈಲ್ ಆಲ್ ಮಾಡ್ಕೊಂಡು ಫ್ರೇಮಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಹಿಂದಕ್ಕೆ ಹೋದೆ. ಅಷ್ಟರೊಳಗೆ ನನ್ನನ್ನು ಹೊಟ್ಟೋದ ಅಂತ ತಿಳ್ಕೊಂಡು ಅವನು. ಸೊ ತಿಳ್ಕೊಂಡು ಈ ಕಡೆಗೆ ಬಂದಿದ್ದು. ಆ ಕಡೆ ಹೋಗೋದು ಬೆಟರ್, ಈ ಕಡೆ ಅಂತೂ ಹೋಗೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಸಿಕ್ಕಾಬಿಟ್ಟೆ ಜನ, ಫುಟ್ಪಾತೆಲ್ಲ ಫುಲ್ ಬ್ಲಾಕ್ ಆಗೋಗಿರುತ್ತೆ, ಕಷ್ಟ. ಪೊಲೀಸರೆಲ್ಲ ಅವ್ರಿಗೆ ಜಾಬಿಗೆ ಹೋಗ್ಬಿಡುತ್ತೆ ದುಡ್ಡು ಇದೆಲ್ಲ. ನಾನು ಎಷ್ಟೊಂದು ಸರಿ ಕೇಳಿಸ್ಕೊಂಡಿದ್ದೀನಿ, ಇಲ್ಲಿ ಓಡಾಡ್ತಿರ್ತಿದ್ದೆಲ್ಲ. ಅವಾಗ ಪೊಲೀಸರು ಬರ್ತಾರೆ, ನಮ್ಗೆ ಹೋಗ್ತಾ ಇರ್ತಾರೆ. ಏನಕ್ಕೆ ಪೊಲೀಸರು ಬರ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅಂದರೆ ವಸೂಲಿ, ಟ್ಯಾಕ್ಸ್ ಕಟ್ಟಬೇಕು ಅವ್ರುಗಳಿಗೆ. ಇಲ್ಲಿ ಅವರಿಗೆಲ್ಲ ನನಗೆ ಗೊತ್ತಿರಪ್ಪ, ಸಿಟಿ ಕಾರ್ಪೊರೇಷನ್ಗೆ ಅವ್ರಿಗೂ ಟ್ಯಾಕ್ಸ್ ಕಟ್ಟಬೇಕು, ಅನ್ಅಫಿಷಿಯಲ್ ಟ್ಯಾಕ್ಸು. ಸಿಟಿ ಪೊಲೀಸ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಸಿಟಿ ಕಾರ್ಪೊರೇಷನ್ ಇಬ್ಬರಿಗೂ ಅನ್ಅಫಿಷಿಯಲ್ ಟ್ಯಾಕ್ಸ್ಗಳನ್ನ ಕಟ್ಟಬೇಕು ಇವರು. ಫುಟ್ಪಾತಲ್ಲಿ ಮಾರಾಟ ಮಾಡ್ತಾರಲ್ಲ ಇವ್ರುಗಳು, ಅದಕ್ಕೋಸ್ಕರ ಎಷ್ಟೋ ರಾಜಾರೋಷವಾಗಿ ಮಾರಾಟ ಮಾಡೋದು ಇವರು. ಇನ್ನೊಂದೇನೆಂದರೆ ಆ ಕಡೆ ಸಿಟಿ ಬಸ್ ಸ್ಟಾಪ್ ಅಂತೂ ಕಾಲು ಇಡೋಕ್ಕಾಗಲ್ಲ ಗುರು. ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಅಂತೂ ಸಿಕ್ಕಾಬಿಟ್ಟೆ. ಅಲ್ಲಿಂದ ಹಿಡಿದು ಯಾವುದು ಅಲ್ಲಿ ಆ ಕಡೆ ಗೇಟಿಂದ ಹಿಡಿದು ಕೋಟೆ ಆಂಜನೇಯನ ದೇವಸ್ಥಾನ ಬರ್ತದಲ್ಲ, ಕೋಟೆ ಆಂಜನೇಯನ ದೇವಸ್ಥಾನದವರೆಗೂ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇರುತ್ತೆ. ಅಲ್ಲೇ ಜನಗಳೆಲ್ಲ ಹಂಗೆ ಮುತ್ತಾಡ್ತಾವ್ರೆ ನೋಡಿ. ಒಂದು ಆ್ಯಂಬುಲೆನ್ಸ್ ಹೋಗ್ತಾಯಿದ್ರೆ ಅಲ್ಲಿ ಹೆಲ್ಮೆಟ್ ವಿತೌಟ್ ಹೆಲ್ಮೆಟ್ ಅದ್ರ ಮುಂದೆ ಅಡ್ವಾಂಟೇಜ್ ತಗೋತಾವ ನಾವು. ಅದಕ್ಕೋಸ್ಕರ ಈ ರೋಡಲ್ಲಿ ಬರೋದು. ಅಲ್ಲಿಂದ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಜನಗಳದೆಲ್ಲ ರೋಡ್ ಮೇಲೆ ಇದು ಮಾಡಿ ವಸ್ತುಗಳು ಮಡಿಕೊಂಡು ಮಾರಾಟ ಮಾಡ್ತಾರಲ್ಲ, ಅವ್ರುಗಳಿಂದಾಗಿ ಸಿಕ್ಕಾಪಟ್ಟೆ ಜಾಗ ಬ್ಲಾಕ್ ಆಗಿರುತ್ತೆ. ಅದು ಸಗಣಿ ತುಳಿದ್ಬಿಟ್ಟವನೇ, ಅದೇ ಅಷ್ಟು ಚೆನ್ನಾಗಿ ನಂಗೆ ಆಡ್ತಾ ಇರೋದು ಅವನು. ಸಗಣಿನ ಗಂಜಲನ ಕುಡಿತಾರೆ, ಬಡ್ಡೆಗೆ ಇವರು ಕುಡಿದಿರ್ತಾರೆ, ಗೊತ್ತಿರಲ್ಲ ಅವ್ರಿಗೆ ಅಷ್ಟೇ. ತೀರ್ಥ ಅಂದ್ಬಿಟ್ಟು ಕುಡಿಸಿರ್ತಾರೆ, ದೇವ್ರ ತೀರ್ಥ ಅಂದ್ಬಿಟ್ಟು ಗಂಜಲನೇ ಕುಡಿದಿರ್ತಾರಂತೆ. ಆ ತೊಪ್ಪೆ ಕಾಲೇಜ್ ಮೆತ್ಕೊಂಡಿದ್ದು ಗಾಡಿಗೆ ಮೆತ್ಕೊಬಿಟ್ಟೈತೆ ಅಂದ್ಬಿಟ್ಟು ಅಷ್ಟು ಆಟ ಆಡ್ತಾವ್ರೆ ಅದನ್ನು ತೆಗಿಯೋಕೆ ಈಚೆಗೆ. ಆ ಕಡೆ ಇರಲಿ, ನಾನು ಅವ್ರನ್ನ ಶೂಟ್ ಮಾಡ್ತಾ ಇರೋದು ಅದಕ್ಕೋಸ್ಕರ ಅಲ್ಲ. ಸಗಣಿನ ಕಾಲಿಗೆ ಮೆತ್ಕೊಂಡ್ರೆ ಸಗಣಿನ ಒರೆಸೋ ನೆಪದಲ್ಲಿ ಕಾಲಲ್ಲಿ ಹೊಡ್ಕೊಂಡು ಹೋಗೋದು ಅಥವಾ ಪಾದ ತೋರಿಸೋ ಕೆಲಸ ಮಾಡ್ತಾಯಿದ್ದ. ಅದು ಉಲ್ಟಾ ಇದು ಒರೆಸ್ತಾ ಇದ್ದಿದ್ದು ಅವನು. ಎಲ್ಲರೂ ಮುಂದಿಂದ ಹಿಂದಕ್ಕೆ ಕಾಲು ಎಳೆದ್ರೆ ಒರ್ಸೋಕ್ಕೆ, ಇವಾಗ ಹಿಂದಿಂದ ಮುಂದಕ್ಕೆ ಕಾಲು ಎಳಿತಾ ಇದ್ದ, ಒದಿತಾ ಇದ್ದ. ಅದು ಅಲ್ಲ, ರೋಡಿಂದ ಕಲ್ಲು ಆರಬೇಕು ನನ್ನವರೆಗೆ ಅಲ್ಲಿ ಆ ಥರ ಹೊಡಿತಾ ಇದೆ. ಬಟ್ ಇವಾಗ ಅಲ್ಲಿ ವಿಷುವಲ್ ಕವರ್ ಮಾಡಬೇಕಿತ್ತು, ನೋಡಿದ್ರೆ ಗೊತ್ತಾಗೋಗ್ಬಿಟ್ಟಿತ್ತು ಅವ್ನು ಗೋಳಿ ಮಗನ ಬಿದ್ದು ಗೊತ್ತಾಟಗಳು. ಅದಕ್ಕೋಸ್ಕರ ಕವರ್ ಮಾಡಿದೆ ನಾನು. ಕ್ಯಾಮ್ರಾ ಅಡ್ವರ್ಟೈಸ್ಮೆಂಟ್ ಎಲ್ಲ ರನ್ ಆಗುತ್ತಲ್ಲ, ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ರನ್ ಮಾಡಿಕೊಂಡು ಬರೋಷ್ಟೊಳಗೆ ಅದು ಕತೆ ಮುಗಿದೋಗಿತ್ತು. ಅಲ್ಲೊಬ್ಬ ಪ್ರಕಾಶ್ ಬಾಲಂಗೋಚಿ ಪೆನ್ ಹಿಡ್ಕೊಂಡು 10 ರೂಪಾಯಿಂದ ಪೆನ್ ಹಿಡ್ಕೊಂಡು ಏನೋ ಹೆವಿ ಕ್ಯಾಲ್ಕುಲೇಷನ್ ಮಾಡ್ತಾನೆ. ಸ್ನಾನ ಮಾಡಿಲ್ಲ, ಸ್ನಾನ ಮಾಡಿ ಯಾವಕ್ಕಲ್ಲ ಆಗೋಯ್ತು ತುಳಸಿ. ಸುತ್ತಬಳ್ಳಾಳ್ ಇದು ಕ್ಯಾಮ್ರಾ ರನ್ ಆಗ್ತಿದ್ಯಾ ನೋಡ್ಕೊಂಡೆ ಫಸ್ಟ್ ನೋಡಿ ಮುಂದೆ ಎಷ್ಟು ಜನ ಇದ್ದಾರೆ. ಆ ಸಿಗ್ನಲ್ ಇಲ್ಲ, ಇವೆಲ್ಲ ಅದೆಲ್ಲಿ ಬಚ್ಚಿಟ್ಕೊಂಡು ಕೂತಿದ್ರು. ಏಯ್ಟ್ 112 ಬ್ಯಾಕಪ್ ಫೀಲ್ಡರ್ ಇವನು ಬ್ಯಾಕಪ್ ಫೀಲ್ಡ್ರು.
ಪಕ್ಕ ಇರೋ ಜೀಬ್ರಾ ಕ್ರಾಸಲ್ಲಿ EF725 ಗಾಡಿ ನಿಲ್ಲಿಸೇ ಬಿಡ್ತಾರೆ ಇವರು. ಆಯಿತು ಬಾ. AC 192 ಗಾಡಿ ಅದು 209. ಹೇಳಿ ಬ್ಯಾಕಪ್ ಫೀಲ್ಡರ್ ಅಂತ ಅವನು ಮುದ್ಗನೂ ಅಷ್ಟೇ. ತಾತಪ್ಪನ ಬಾಲಂಗೋಚಿ ಪ್ಲಸ್ ಚಾಮುಂಡಿ ಬೆಟ್ಟ ಕಳ್ಪೂಜ ಇಬ್ಬರದು. ಇಲ್ಲೂ ಏನಾದ್ರು ನಡೆಯುತ್ತೆ ಅಂದ್ಕೊಳ್ತೀನಪ್ಪ. ಒಂದು ಗಾಡಿ 2 ಗಾಡಿ ಹೆಡ್ಲೈಟ್ ಆನ್ ಮಾಡ್ಕೊಂಡು ಬರ್ತಾರೆ ಇವರು ಹಗಲತ್ತುವೆ. ಅದು ಲವ್ ಬೇಕಪ್ ಇರಬೇಕು. ಪಂಚಾಯತಿ ನಡೀತಾ ಇದೆ. ಲವ್ ಬೇಕಪ್ ಯಾರು ಇದು ಸುಮಾರು ನಡೀತಾ ಅಂತ ಹೇಳ್ಬೋದು. ನಾನು ನೋಡ್ತಾನೆ ಇರ್ತೀನಿ ಸಿಕ್ಕಾಬಿಟ್ಟೆ. ಸಿಟಿಲಿ ಓಡಾಡ್ತಿರ್ತೀರಲ್ಲ ಆವಾಗ ಹುಡುಗಿರು ಗಲಾಟೆ ಮಾಡ್ಕೊಳ್ತಿರೋದು ನೋಡ್ತಾನೆ ಇರ್ತೀನಿ ಕಾಮನಾಗಿ. ಅಲ್ಲಿ ಯಾರೋ ಆಂಟಿ ಮಧ್ಯೆ ಪಂಚಾಯತಿ ಮಾಡ್ತಾವಲ್ಲ ದಿಸ್ ದಟ್ ಅನ್ಕೊಂಡು ಅವ್ರಿಗೆ ಹುಡುಗಿ ಮಧ್ಯ ಎಲ್ಲ ಮಾತಾಡಿ. ಆ್ಯಕ್ಚುಲಿ ಒಂದು ಹುಡುಗಿ ರಾಂಗ್ ಬೆನ್ನಲ್ಲಿ ಒಂದು ಅದನ್ನು ಕವರ್ ಮಾಡಬೇಕಾಗಿತ್ತು. ಪೊಲೀಸ್ಗಳಿವರೆಲ್ಲ ಹೀರೋ ಬೋಟರ್ಸ್ ಅವರು ಶಾ ಹೀರೋ ಬೋಟರ್ಸ್ ಇದೆಲ್ಲ ಅಲ್ಲಿ ಒಂದು ಕವರ್ ಆಗಿರೋದು. 2ನೇ ಬೆಂಚು 3ನೇ ಬೆಂಚು 4ನೇ ಬೆಂಚು ಕವರ್ ಆಗಿದೆ. ಅಲ್ಲಿ ಮಧ್ಯೆ ಒಬ್ಬ ಬಿದ್ಕೊ ಒದ್ದಾಡ್ತವನಾರ. ಬಹುಶಃ ಇವರು ಎದೋಗಬೇಕು ಅಲ್ಲ ಎದ್ದೋಗಬಹುದು. ಅದು ಲೇಟ್ ಆಗುತ್ತೆ ಯಾಕೆಂದರೆ ಅವ್ರು ಹೇಳೋರು ಕೇಳೋರು ಯಾರೂ ಇಲ್ಲ ಅವ್ರಿಗೆ. ಸೊ ಹೀಗಾಗಿ ಸಿಕ್ಕಾಬಿಟ್ಟೆ ಲೇಟಾಗಿದೆ ಹೋಗೋದು. ಅವರು ಫುಲ್ ಫ್ರೀಡಮ್ ಇರುತ್ತೆ ಅವ್ರಿಗೆ. ಅದರಲ್ಲೂ ನನ್ನ ವಿರುದ್ಧ ಪರ್ಫಾರ್ಮ್ ಮಾಡೋಕ್ಕೋಸ್ಕರ ಅವ್ರಿಗೆ ಹೆವಿ ಫ್ರೀಡಮ್ ಇರುತ್ತೆ. ಯಾವಾಗ ಎದ್ದು ಹೋಗ್ತಾರೆ ಏನು ಹೇಳೋಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಶ್ರುತಾ ಬಳ್ಳಾಳ್ ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇದೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡಿದಾಗ ಫ್ರೇಮಿಂಗಲ್ಲಿ ಬಂದಿರೋ ಇಲ್ವೋ ನನಗೆ ಐಡಿಯಾ ಇಲ್ಲ ಸರಿಯಾಗಿ. ಒಂದು ತಾಯಿ ಮಗಳು ಇಬ್ಬರು ಗಾಡೀಲಿ ಹೋದರು. JH6377 ಗಾಡಿ ಆ್ಯಕ್ಚುಲಿ ಸ್ಪ್ಲೆಂಡರ್. ಅದು ಬ್ರೌನ್ ಕಲರು. ಇದೇ ಜೀಬ್ರಾ ಕ್ರಾಸಲ್ಲಿ ಅಲ್ಲಿ ಬಸ್ ಹತ್ತ ಜನ ನಿಂತ್ಕೊಳ್ತಾರಲ್ಲ ಆ ಸ್ಪಾಟಿಂದ ಒಂದು 4 ಹೋಗೋ ಅದಕ್ಕೆ ಅಲ್ಲಿ ಹೋಗೋದಿಲ್ಲ ಸ್ಕೂಲ ಮಕ್ಕಳು. ಆ ಸ್ಪಾಟ್ ಇದೆಯಲ್ಲ ಜೀಬ್ರಾ ಕ್ರಾಸ್ ಸ್ಪಾಟ್ ಇದೆಯಲ್ಲ ಆ ಜನ ನಿಂತ್ಕೊಳ್ತಾರಲ್ಲ ಅಲ್ಲಿ ನಿಂತು ಆ ಕಡೆಯಿಂದ ಬಂದಿದ್ದು. ರಾಂಗ್ ವೇನಲ್ಲಿ ಬಂದಿದ್ದು ಆ್ಯಕ್ಚುಲಿ. ಒಂದು ಸೀದಾ ಜಿಂಕ್ ಅಂತ ಪಾಸ್ ಆದ. ಬ್ರೌನ್ ಕಲರ್ ಅದು ಬಹುಶಃ ಸ್ಪ್ಲೆಂಡರ್. ಬಡ್ಡೆ ಇಕ್ಲೆಲ್ಲ ಅದೇನು ಅಂತ ಹುಟ್ಬಿಟ್ಟವ್ರು. ಅದೆಷ್ಟು ಇನ್ನೊಂದು ಮನೆ ಹಾಳು ಮಾಡೋರು ಗೊತ್ತಿಲ್ಲ ಭೂಮಿ ಮೇಲೆ. ಸುಮ್ಮನೆ ಸಾಯ್ತಾ ಹೋಗೋರು. ಸುಮ್ಮನೆ ತಾವು ಏನು ಮಾಡೋಕ್ಕೆ ಏನು ಕೆಲಸ ಇಲ್ಲ. ಸುಮ್ಮನೆ ಇಟ್ಟು ದಂಡ ಬೇಡ ಅಂತ ಹುಟ್ಟುಬಿಟ್ಬಿಟ್ಟಂತ ಪಾಪ್ಯುಲೇಷನ್ ಜಾಸ್ತಿ ಮಾಡೋರು ಅದಷ್ಟಲ್ಲಿ. ಅದು ಬಿಟ್ಟರೆ ಏನೂ ಕಮ್ಮಿ ಇಲ್ಲ. ಇಲ್ಲಿ ಬಂದು ತಾವು ಏನಕ್ಕೆ ಕಿಸಾಕಲ್ಲ, ಬೇರೆಯವ್ರಿಗೂ ಏನು ಮಾಡೋಕ್ಕೆ ಬಿಡಲ್ಲ. W2068 ಗಾಡಿ ಇದು ಹೊಸದಿದು. ಸ್ಪ್ಲೆಂಡರ್ ಹಿಡ್ಕೊಂಡ್ರೆ ಸಾಕು ಸದ್ಯಕ್ಕೆ. ಗಾಡಿ ತಿಗ ಮುಚ್ಕೊಂಡು ಹೋಗ್ತಿದ್ದಾನು ಹೋಗಲ್ಲ. ತಂದು ನನ್ನ ಮಧ್ಯೆ ಗಾಡಿ ನಿಲ್ಲಿಸ್ತಾನ. ನೆಪಳದ ನಡ್ಕೊಬತ್ತಾ ಇದೆ. ತನ್ನ ಗಾಡಿ ತಂದು ಸಿಂಕ್ ಅಂತ ಮುಂದೆ ನಿಲ್ಸ್ಕೊಂಡು ಮಾತಾಡೋದು. ಇದೆಲ್ಲ ಹೇಳೋರು ಕೇಳೋರಲ್ಲ. ಪೊಲೀಸವ್ರ ಕೆಲಸ ಅಲ್ಲ ಅದು. ಅವರೇ ಅದು ಸಂಬಳ ತಗೊಳ್ಳೋದು. ನಿಮಗೆ ರೋಡ್ ಫುಟ್ಬಾಲ್ನ ಬಿದ್ದಿರೋದನ್ನ ಎದುರಿಸಕ್ಕೆ ಸಾಹೇಬರು ಒಂದೇ ಸಲ ಇಟ್ಕೊಡಿದ್ರೆ ಆಯಿತು ಅಷ್ಟೇ. ಪುರುಷೋತ್ತಮ ಒಬ್ಬ ಬಂದು ಕ್ಲಿಯರ್ ಸೀದಾ ಹೊಲಿಕೊಬಿಡತ್ತದೆ ಶಿಸ್ತಾಗಿ.
ಸೀದಾ ಬಂದು ಸಿಸ್ತಾ ಬಲಿಗೆ ಹೋಗ್ಬಿಡ. ಆ್ಯಕ್ಚುಲಿ ಆನಂದ್ ಕವರ್ ಹೋಯ್ತು ಇಲ್ಲಿ, ಲೇಡೀಸ್ ಹಿಡ್ಕೊಂಡೋದ್ರು ಆನಂದ. ಅದರ ಇವ್ರ ಭಾಗ ಬ್ಯಾಕ್ಸ್ ಬಂದಿರೋಳ ಎರಡನೇ ಮಗ ಇಲ್ಲೊಬ್ಬ ಬಂದು ಕುತ್ಕೊಂಡಿದ್ದಾರೆ ನಮ್ಮ ಮುಂದೆ. ಇದೆಲ್ಲ ಇದನ್ನು ಕಟ್ಲಕ್ಕೆ ಆಗ್ತಾಯಿಲ್ಲ. ಗುಮ್ಮ ಕುತ್ಕೊಂಡು ಇಲ್ಲಿ ಒಬ್ಬ ಸಾಯ್ತಾನೆ.